ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸಿನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ನಿಮಗೆ ವಿಡಿಯೋ ಏನಾದರೂ ಒಂದು ಸ್ವಲ್ಪನಾದರೂ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಬನ್ನಿ ಹಾಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ. ಮನೇಲೂ ಕೂಡ ತುಂಬ ಸಿಂಪಲ್ಲಾಗಿ ಶಿವರಾತ್ರಿ ಹಬ್ಬನ ಈ ರೀತಿಯಾಗಿ ಪೂಜೆ ಮಾಡಿದ್ದೆ. ನಾವೇನು ಶಿವ ಏನು ಕೂರಿಸಿರಲ್ಲ, ಜಸ್ಟು ಸುಮ್ಮನೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಮುಗಿಸಿದ ತಕ್ಷಣ ಅಮ್ಮ ಮನೆಗೆ ಬಾ ಅಂತಂದರು. ಸರಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಮತ್ತೆ ಅಮ್ಮ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಚಿನ್ವಿತಾ, ಬರೀ ಹೋಣ ಬಾರೋ ಚಿನ್ನಿ. ಸ್ಲಿಪ್ಪರ್ ಬೇಡ ಕಂದ, ಅಲ್ಲೇ ಬಿಟ್ಬಿಡ್ಬ. ಬಾಬಾರಾಜಿ ಸೋನು ಕಳಿಸ್ರಿ, ಬರ್ರಿ ಬೇಗ. ಅಮ್ಮ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. 2 ಗಂಟೆ 2:30 ಹತ್ರ ಆಗಿತ್ತು. ಸರಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಮಧ್ಯಾಹ್ನ ಅದು ಏನು ರಶ್ ಏನಿರಲಿಲ್ಲ, ತುಂಬಾ ಖಾಲಿಯಾಗಿತ್ತು. ಇಲ್ಲಿ ಪಕ್ಕದಲ್ಲೇ ಶಿವನು ಕೂಡ ಕೂರಿಸಿದ್ದು. ಸರಿ ಎರಡೂ ನೋಡ್ದಂಗೆ ಆಗುತ್ತೆ ಅಂತ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮಾರಮ್ಮನ ದೇವಸ್ಥಾನ ನಾನು ಆಲ್ರೆಡಿ ರೆಗ್ಯುಲರಾಗಿ ಬರ್ತಾನೆ ಇರ್ತೀನಿ ಅಮ್ಮ ಮನೆಗೆ ಬಂದಾಗೆಲ್ಲ. ಇಲ್ಲೂ ಕೂಡ ಎಲ್ಲ ದರ್ಶನ ಮುಗಿಸ್ಕೊಂಡು ಪಕ್ಕದಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ, ಶಿವನ ಕೂರಿಸಿದ್ದಾರೆ, ಅದನ್ನು ಕೂಡ ತೋರಿಸ್ತೀನಿ ನಾನು. ದೇವರಲ್ಲಿ ಆರೋಗ್ಯ, ಆಯಸ್ಸು, ವಿದ್ಯಾ, ಬುದ್ಧಿ ಎಲ್ಲ ಕೊಡಲಿ ಅಂತ ಕೇಳ್ಕೊತ ಸ್ವಲ್ಪ ಹೊತ್ತು ಕೂತಿದ್ದು ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಇವಾಗ ಈಚೆ ಬರ್ತಾಯಿದ್ದೀನಿ. ಇನ್ನು ಈ ದೇವ್ರು ಬಂದ್ಬಿಟ್ಟು ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದ ದಿನ ಅಮ್ಮ ಮನೆ ಹತ್ರನೇ ಮಾರಮ್ಮನ ದೇವಸ್ಥಾನ ಪಕ್ಕದಲ್ಲೇ ದೇವ್ರನ್ನ ಕೂರಿಸಿರ್ತಾರೆ. ಪ್ರತಿ ವರ್ಷವೂ ಹೋಗೋ ರೀತಿಯಲ್ಲೇ ಈ ವರ್ಷವೂ ಸಹ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡಿಸ್ಕೊಂಡು ಬಂದಿದ್ದಾಯಿತು. ತುಂಬ ಚೆನ್ನಾಗಿ ಶಿವಪ್ಪನ ದರ್ಶನ ಸಹ ಆಯಿತು. ಈ ಬಾರಿ ಮಾರಮ್ಮನ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಬರೋಷ್ಟಕ್ಕೆ ನಮ್ಮಮ್ಮ ಆಲ್ರೆಡಿ ರೋಡಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಸರಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ, ರೆಡಿಯಾಗಿದೆ ಅಂತ ಹೇಳಿದರು. ಆಲ್ರೆಡಿ ಬೇಗ ಹೋಗೋಣ ಅಂತ ಆಲ್ರೆಡಿ ರೋಡಲ್ಲೇ ಹುಡ್ಕೊಂಬಂದು, ಇನ್ನು ಎಲ್ಲಿ ಹೋಗಿದ್ದೇನೆ ನೀವು, ಟೈಮ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಂದರು. ನಡೀರಿ ಹೋಗೋಣ, ಟೈಮ್ ಆಯಿತು ಅಂತ. ಸರಿ ಅಮ್ಮನ ಜೊತೆನೇ ಹೊರಟ್ವಿ. ಅಷ್ಟರೊಳಗಡೆ ಅಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ರು ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಪೂಜೆನ ಮಾಡಿದ್ದು. ನನ್ನ ತಮ್ಮ ಈಶಾ ಟೆಂಪಲ್ಗೆ ಹೋಗಿದ್ದ, ಅಲ್ಲಿಂದ ವಿಗ್ರಹನ ತೊಗೊಂಬಂದಿದ್ದ. ಅದಕ್ಕೇ ಹೂವು ಎಲ್ಲ ಮುಡಿಸಿ ಪೂಜೆ ಎಲ್ಲ ಮಾಡಿ, ಮಾಲೆ ಎಲ್ಲ ಏನಿತ್ತು ರುದ್ರಾಕ್ಷಿ ಮಾಲೆ ಅದನ್ನು ಎಲ್ಲ ಹಾಕಿ ಪೂಜೆ ಮಾಡಿದ್ರು. ಈ ರೀತಿಯಾಗಿ ಕಾಣಿಸ್ತಾ ಇದೆ ನಮ್ಮ ಮನೇಲಿ ಈ ವರ್ಷ ಶಿವ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರಂತೂ. ಅಮ್ಮ ಮಡಿಕೆನಲ್ಲಿ ಸತಿ ಪ್ರಸಾದ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿದ್ರಂತೆ. ನೋಡಿ, ಮಡಿಕೆನಲ್ಲಿ ಪ್ರಸಾದ ಮಾಡಿದ್ದಾರೆ, ಕೇಸರಿ ಬಾತ್ ಮಾಡಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಕೂಡ ಟೇಸ್ಟ್ ಎಲ್ಲ ಮಾಡಿ ಮುಗಿಸ್ಕೊಂಡು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀವಿ, ಓಡೋಣ ಅಂತ ಹೇಳ್ಬಿಟ್ಟು. ಯಾರು ಹೊಡಿಸ್ತೀರಾ? ಯಾರು? ಬಾಲಾಜಿ ಬೀಗ ಹಾಕ್ಬಿಟ್ಟೈತಲ್ಲ, ನಿಂಗೂ ಬೇಕಾ? ಬಾಯ್. ಇನ್ನು ಅಪ್ಪವ್ರು ಕೂಡ ಹೊರಟ್ರು. ಅವರು ಕೂಡ ಮಾಧವರ ಮೇಲೆ ಹೋಗ್ಬಿಡೋಣ, ತುಂಬ ಹತ್ರ ಆಗುತ್ತೆ ಅಂತ ಹೇಳಿದ್ರು. ಸರಿ ಅವರಿಬ್ಬರು ಹೊರಟ್ರು. ಇನ್ನು ನಾನು, ನನ್ನ ದೊಡ್ಡ ಮಗ, ನನ್ನ ತಮ್ಮ, ನಾವು 3 ಜನ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ನಾವು ಅಂದ್ಕೊಂಡ್ವಿ ಹೋಗ್ಬೇಕಾದ್ರೆ ತುಂಬಾ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು. ನೋಡೋಣ ಹಾಗಿದ್ರೆ ರಶ್ ಇರುತ್ತಾ ಖಾಲಿ ಇರುತ್ತಾ ಅಂತ ನಾವು ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಶಿವರಾತ್ರಿ ಹಬ್ಬ ಅಂದ ತಕ್ಷಣ ನಾವು ಮೇ ಬಿ ರಶ್ ಇರುತ್ತೆ ಅಂತಲೇ ಅಂದ್ಕೊಂಡಿದ್ವಿ.
ದೇವಸ್ಥಾನದ ಹತ್ರನೂ ಬಂದು ರೀಚ್ ಆಗಿದ್ದಾಯಿತು. ನಾವು ಅಂದ್ಕೊಂಡ್ವಿ ತುಂಬಾ ರಶ್ ಇರುತ್ತೆ ಅಂತ. ಇನ್ನು 4 ಗಂಟೆ ಆಗಿತ್ತಲ್ವ, ಅಷ್ಟೇನು ರಶ್ ಏನಿರಲಿಲ್ಲ. ಇದು ಒಳಗಡೆ ದೇವಸ್ಥಾನ ಏನಿದೆ ಅಂದ್ಬಿಟ್ಟು ಅದ್ರದ್ದು ಒಂದು ಸ್ಟ್ಯಾಚ್ಯೂ ಥರ ಮಾಡಿಟ್ಟಿದ್ದಾರೆ. ಯಾವ ರೀತಿ ಇದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿಟ್ಟಿದ್ದಾರೆ. ನೆಕ್ಸ್ಟು ಇನ್ನು ದೇವಸ್ಥಾನ ಕೂಡ ಬಂದ್ವಿ. ಪೂಜಾಯ ರಾಘವೇಂದ್ರಾಯ ಸತ್ವಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಒಂದು 2 ಸೆಕೆಂಡು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ಮುಗಿಸ್ಕೊಂಡು ಇಲ್ಲಿ ಸ್ಟೋರಲ್ಲಿ ಏನಾದರೂ ತೊಗೊಳೋಣ ಅಂತ ಬಂದೆ. ಸರಿ, ನಾನು ಅಂದ್ಕೊಂಡಿದ್ದ ಥರ ಏನು ಸಿಕ್ಕಲಿಲ್ಲ, ನಾನೇನೋ ಹುಡುಕ್ತಾ ಇದ್ದೆ, ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಸರಿ ಇಲ್ಲಿ ಸ್ನ್ಯಾಕ್ಸ್ ಸೆಕ್ಷನ್ ಹತ್ರ ಬಂದ್ವಿ. ಬೇಡ ಅಂತ ಅನ್ನಿಸ್ತು, ಮತ್ತು ಅದನ್ನು ಏನೂ ತೊಗೊಂಡಿಲ್ಲ. ಸ್ವಲ್ಪ ಮಕ್ಳಿಗೆ ಏನೋ ಬೇಕಾಗಿತ್ತು ಅಂತ ಅದು ಒಂದು ತೊಗೊಂಡು ರಿಟರ್ನ್ ಇವಾಗ ಬಂದ್ವಿ ಈಚೆ ಕಡೆ. ನೆಕ್ಸ್ಟ್ ಇನ್ನು ದೇವಸ್ಥಾನದಲ್ಲಿ ಅಕ್ಕಿನೂ ಸಹ ಕೊಟ್ಟಿದ್ರು, ಅದನ್ನು ಕೂಡ ಹಂಗೆ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಇನ್ನು ಇದು ನೋಡಿದ್ದು ತುಳಸಿ ಕಟ್ಟೆ ಬೃಂದಾವನ ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲೂ ಕೂಡ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲಿಂದ ಬರ್ತಾ ಇಲ್ಲೂ ಕೂಡ ದೇವರಿತ್ತಲ್ಲ, ಇಲ್ಲೂ ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡ್ವಿ. ನೋಡಿ, ಇದು ಬೃಂದಾವನ, ಇದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಬಂದು ಅಲ್ಲೇ ಕೂತ್ಕೊಂಡಿದ್ವಿ. ಇನ್ನು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಈಚೆ ಕಡೆ ಹೊರಗಡೆ ಬಂದು ಇಲ್ಲಿ ಸ್ವಲ್ಪ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಆ ಫೋಟೋಸ್ ಎಲ್ಲ ತಗೊಂಡೋದಕ್ಕೆ. ಇನ್ನು ಆಲ್ಮೋಸ್ಟ್ 5:30 ಆಗ್ತಾಯಿತಾ. ಇವಾಗಂತೂ ಸ್ವಲ್ಪ ರಶ್ ಅಂತ ಅನ್ನಿಸ್ತಾಯಿತ್ತು. ನಾವು ಒಳಗಡೆ ಬಂದಾಗ ಏನು ಖಾಲಿ ಇತ್ತು, ಆಮೇಲೆ 5:30 ಆಯ್ತಾ ತುಂಬಾ ರಶ್ ಅನ್ನಿಸ್ತು. ನಾವು ಇವಾಗೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಲ್ಲ, ಮತ್ತು ಇವಾಗ ಈಚೆ ಬರ್ತಾ ಇದ್ದೀವಿ. ಓಪನ್ ಮೇಡಮ್. ಅದೇ ಚೆನ್ನಾಗಿಲ್ಲ, ಕಪ್ಪಗಾಗೈತಲ್ಲ. ಅದೇ ಕಪ್ಪಗಾಗೈತಲ್ಲಪ್ಪ, ಬೇಡ. ರಾಗಿ ತರ ಐತೆ, ಡ್ರೈ ಫ್ರೂಟ್ಸ್ ಅಲ್ಲಿ ಕೊಡ್ತಾರಲ್ಲ, ಹತ್ತಿ ಹಣ್ಣು. ಇನ್ನು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗೋಣ. ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಆಲ್ರೆಡಿ ಒಂದ್ಸತಿ ಬಂದಿದ್ದೆ, ಇಲ್ಲಿ ಬರ್ತಾ ಇರೋದು ಫಸ್ಟ್ ಟೈಮು. ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ಪಕ್ಷಿಗಳೆಲ್ಲ ಇತ್ತು, ಅದನ್ನು ನೋಡೋಣ ಅಂತ ಹೋಗಿದ್ದೀವಿ. ದರ್ಶನವೂ ಕೂಡ ತುಂಬಾ ಚೆನ್ನಾಗಾಯಿತು. ನಿಮಗೂ ಕೂಡ ದರ್ಶನ ಕೂಡ ಮಾಡಿಸ್ತೀನಿ. ರ್ಯಾಬಿಟ್ ಐತೆ ಕೆಳಗಡೆ, ಮೊಲ ಇತ್ತವಲ್ಲ ಜಿ, ರ್ಯಾಬಿಟ್. ಇವು ನೋಡಿದ್ರೆ ನಮ್ಮ ಮನೇಲಿ ಇದ್ದಾವೆ, ನೆನ್ಪಾಯ್ತವೆ. ಇದು ಸೇಮ್ ಹಂಗೆ ತಾನೇ ಇದೆ, ಬ್ಲೂ ಕಲರ್ ಐತಲ್ಲ ಅದು. ಇದ್ಯಾವುದೋ ಹೊಸ ಕಲರು, ಈ ಬ್ಲೂ ನೋಡು. ಇವೆರಡು ಸೇಮ್ ಹಿಂಗೆ ಆಡ್ತಾ ಇದ್ವಲ್ಲ ನಮ್ಮ ಮನೇಲಿದ್ದು. ಇನ್ನು ಸಾಯಿಬಾಬಾನ ದೇವಸ್ಥಾನದ ಹತ್ರ ಬಂದರೆ ಗೋಶಾಲೆ ಎಲ್ಲ ಇತ್ತು, ಅಲ್ಲೂ ಎಲ್ಲ ಸ್ವಲ್ಪ ನೋಡಿಕೊಂಡು ಇಲ್ಲಿ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡ್ವಿ. ಇಲ್ಲಿ ಸಾಯಿಬಾಬನ ಹತ್ರ ನೀರು ಬರ್ತಾಯಿತ್ತು. ಸರಿ, ಇದನ್ನು ಸ್ವಲ್ಪ ಫೋಟೋಸ್ನ ತಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ನಿಂತ್ಕೊಂಡು ನೀರು ಬರ್ತಾಯಿತ್ತಲ್ಲ, ಇಲ್ಲೂ ಕೂಡ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ವಿ. ಇನ್ನು ಇದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಮರ, ಇದು ಇನ್ನೂ ಬಿಡ್ತಾ ಇತ್ತು. ಇದು ಕೂಡ ತುಂಬ ಚೆನ್ನಾಗಿತ್ತು. ಇದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡು ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಓಡ್ತಾ ಇದ್ದೀವಿ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಮನೆಗೆ ಬರೋ ಹತ್ರ ನಿಯರ್ ಆಗಿದೆ ಮಾಧವರದ ಹತ್ರ ಇನ್ನೂ ಒಂದು ದೇವಸ್ಥಾನ ಇತ್ತು. ಸರಿ, ಇಲ್ಲೂ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೂ ಬಂದಿದ್ದೀವಿ. ಇನ್ನು ಇಲ್ಲಿಗೆ ಬಂದರೆ ತುಂಬಾ ದೇವ್ರುಗಳನ್ನ ಇಟ್ಟಿದ್ರು. ಇಲ್ಲೂ ಕೂಡ ದೇವ್ರ ದರ್ಶನ ಎಲ್ಲ 11 ದೇವ್ರು ಇತ್ತು. ಇಲ್ಲೂ ಕೂಡ ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಈಚೆ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ಅದನ್ನು ಎಲ್ಲ ತಿಂದ್ಕೊಂಡು ಇವಾಗ ಮನೆಗೆ ಬರ್ತಾಯಿದ್ದೀವಿ. ಮತ್ತೆ ಈ ವಿಡಿಯೋ ಅಂತೂ ತುಂಬ ಲೆಂತ್ ಆಗೋಯ್ತು, ಅದರಿಂದ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಯ್ತು ಹಿಂಸೆ ಕೊಡ್ತೀಯ ಗುರು ನೀನು.
ಶಿವರಾತ್ರಿ ಹಬ್ಬದ ಬ್ಲಾಗ್ ಇದಾಗಿತ್ತು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋಗಿಂತ ಹಳೆ ವಿಡಿಯೋಸ್ ಅಂತೂ ತುಂಬಾ ಇದೆ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.